ಸಾವಯವ ಮತ್ತು ಸಿರಿಧಾನ್ಯ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಉದ್ಘಾಟನೆ ಮಾಡಿರುವಂಥ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ರಾಜ್ಯದ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರೇ, ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ್ರೆ, ನಗರಾಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಸುರೇಶ್ ಅವರೇ, ವೇದಿಕೆಯಲ್ಲಿರುವಂಥ ನಮ್ಮೆಲ್ಲ ಶಾಸಕ ಮಿತ್ರರೇ, the ministers who came from different part of India, international delegates, ನನ್ನೆಲ್ಲ ಅಧಿಕಾರಿ ಮಿತ್ರರೇ, ಎಲ್ಲ ವಿಶ್ವವಿದ್ಯಾನಿಲಯಗಳ ಉಪಕುಲಪತಿಗಳೇ, ರೈತ ಬಾಂಧವರೇ, ನಮ್ಮೆಲ್ಲ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಕಳೆದ 4-5 ವರ್ಷಗಳಿಂದ ಇದೇ ಜಾಗದಲ್ಲಿ ನಿರಂತರವಾಗಿ ಸಾವಯವ ಮತ್ತು ಸಿರಿಧಾನ್ಯಗಳ ಮೇಳ ನಡೀತಾ ಬಂದಿದೆ. ಕಳೆದ ವರ್ಷ ಇಡೀ ವಿಶ್ವ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನು ಆಚರಣೆ ಮಾಡಿತ್ತು. ವಿ ಸೆಲೆಬ್ರೇಟೆಡ್ ಇಂಟರ್ನ್ಯಾಷನಲ್ ಮಿಲ್ಲೆಟ್ ಇಯರ್ ಲಾಸ್ಟ್ ಇಯರ್. ವಿಶ್ವಸಂಸ್ಥೆಯಲ್ಲಿ ನಮ್ಮ ದೇಶದ ಪ್ರಸ್ತಾವನೆ ಇತ್ತು, ಸಿರಿಧಾನ್ಯಗಳು ಆರೋಗ್ಯಕ್ಕೆ ಒಳ್ಳೆಯದು, ಕಡಿಮೆ ನೀರಿನಲ್ಲಿ ಬೆಳಿಬೋದು, ನ್ಯಾಚುರಲ್ ಆಗಿ ಇದನ್ನು ಬೆಳೆಸ್ಬೋದು, ಸಾವಯವವಾಗಿ ಇದನ್ನು ಬೆಳೆಸ್ಬೋದು, ಅದರ ಜೊತೆಗೆ ಇದೊಂದು ಸೂಪರ್ ಫುಡ್ ಮತ್ತು ಗ್ಲೂಟಾನ್ ಫ್ರೀ ಫುಡ್. ಇವತ್ತು ಪ್ರಪಂಚದ ಯಂಗ್ ಜನರೇಷನು ಯಾರು ಡಯಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಗ್ಲೂಟಾನ್ ಫ್ರೀ ಆಹಾರವನ್ನು ಕೇಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಬೆಳೀತಾ ಇರುವಂಥ ಸಿರಿಧಾನ್ಯ ಅದು ಗ್ಲೂಟಾನ್ ಫ್ರೀ. ಈ ಕಾರಣಕ್ಕಾಗಿ ಇದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಿರಿಧಾನ್ಯಗಳನ್ನು ತಲುಪಿಸಬೇಕು ಅನ್ನುವಂಥದ್ದನ್ನು ಭಾರತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯೋಚನೆ ಮಾಡಲಾಯಿತು. UN ನಾವು ಪ್ರಸ್ತಾಪವನ್ನು ಕೂಡ ಸಲ್ಲಿಸಿದ್ವಿ. ಅದಕ್ಕಾಗಿ ವಿಶ್ವಸಂಸ್ಥೆ ಕಳೆದ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಆಚರಣೆ ಮಾಡಿ ಇಡೀ ಪ್ರಪಂಚಕ್ಕೆ ಸಿರಿಧಾನ್ಯದ ಮಹಿಮೆಯನ್ನು ತಿಳಿಸುವಂಥದ್ದು ಆರಂಭ ಮಾಡಲಾಯಿತು. ಭಾರತ ಇದರ ನೇತೃತ್ವವನ್ನು ಯಾಕೆ ವಹಿಸಬೇಕಿತ್ತು? ಯಾಕೆಂದ್ರೆ ಭಾರತ ಸಿರಿಧಾನ್ಯ ಬೆಳೆಯುವಂಥ ದೇಶ ಮತ್ತು ಸಿರಿಧಾನ್ಯಗಳನ್ನು ತಿನ್ನುವಂಥ ದೇಶ. ಪಾರಂಪರಿಕವಾಗಿ ನಮ್ಮ ಹಿರಿಯರಿಗೆ ಯಾರು ಹೇಳ್ಕೊಟ್ಟಿಲ್ಲ, ಯಾವ ವಿಜ್ಞಾನಿ ಬಂದು ಹೇಳಿಲ್ಲ, ಅವರೇ ವಿಜ್ಞಾನಿಗಳಾಗಿದ್ರು. ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ಪ್ರಕೃತಿಗೆ ಒಳ್ಳೆಯದು, ನಮ್ಮ ದೇಹಕ್ಕೆ ಒಳ್ಳೆಯದು, ನಮ್ಮ ಮನಸ್ಸಿಗೆ ಒಳ್ಳೆಯದು, ಇದನ್ನ ನಮ್ಮ ಋಷಿಮುನಿಗಳು ಮತ್ತು ನಮ್ಮ ಹಿರಿಯರು ಕಂಡುಕೊಂಡಿದ್ರು. ಇದರ ಸಲುವಾಗಿಯೇ ಭಾರತದಲ್ಲಿ ಸಿರಿಧಾನ್ಯಗಳನ್ನ ತಿನ್ನುವುದನ್ನ ಅವತ್ತಿನ ಕಾಲದಲ್ಲಿ ಆರಂಭ ಮಾಡಿದ್ರು. ಡಾಕ್ಟರ್ ಅವರಿಗೆ ಹೇಳಿರ್ಲಿಲ್ಲ, ಆದ್ರೆ ಸ್ವತಃ ತಮಗೆ ಗೊತ್ತಿತ್ತು ತಾವು ಯಾವುದನ್ನ ತಿನ್ಬೇಕು, ಯಾವ ಕಾಲದಲ್ಲಿ ಯಾವುದನ್ನು ತಿನ್ಬೇಕು, ಯಾವ ಕಾಲದಲ್ಲಿ ಯಾವುದನ್ನು ಬೆಳಿಬೇಕು, ಯಾವ ತರಕಾರಿಯನ್ನು ಯಾವಾಗ ತಿನ್ಬೇಕು, ಯಾವ ಹಣ್ಣನ್ನು ಯಾವಾಗ ತಿನ್ಬೇಕು ಮತ್ತು ಯಾವ ಧಾನ್ಯವನ್ನು ಯಾವಾಗ ತಿನ್ಬೇಕು. ಎರಡನೇದು, ಪ್ರಕೃತಿಗೆ ಇದು ಒಳ್ಳೆಯದು. ಇವತ್ತು ಭತ್ತ ಬೆಳಿತೀವಿ, ನಾವು ಕಬ್ಬು ಬೆಳಿತೀವಿ, ಆದರೆ ಇದೆಲ್ಲವೂ ಕೂಡ ಹೆಚ್ಚು ನೀರನ್ನು ತಗೊಳ್ಳುತ್ತೆ. ಪರಿಸರದಲ್ಲಿ ಬರುವಂತ ದಿನಗಳಲ್ಲಿ ನೀರು ಕಡಿಮೆ ಆದಂತ ಸಂದರ್ಭದಲ್ಲಿ ಭತ್ತವನ್ನ ಬೆಳೆಯಕ್ಕಾಗತ್ತಾ, ಕಬ್ಬನ್ನ ಬೆಳೆಯಕ್ಕಾಗತ್ತಾ ಅನ್ನುವಂಥದ್ದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಆದ್ರೆ ಸಿರಿಧಾನ್ಯವನ್ನ ನೀರಿನ ಸೌಲಭ್ಯ ಇಲ್ಲದೇ ಇವತ್ತು ಮಳೆ ನೀರಿನ ಆಧಾರಿತವಾಗಿ ನಾವು ಸಿರಿಧಾನ್ಯವನ್ನ ಬೆಳಿತೀವಿ. ಅದಕ್ಕಾಗಿ ಪರಿಸರಕ್ಕೆ ಇದು ಒಳ್ಳೆಯದು. ಈ ಕಾರಣಕ್ಕಾಗಿ ಇವತ್ತು ಸಿರಿಧಾನ್ಯವನ್ನ ಪ್ರಚಾರಗೊಳಿಸುವಂತ, ಅದಕ್ಕೆ ಆದ್ಯತೆ ಕೊಡುವಂತ
ಬಹಳ ಹೆಮ್ಮೆ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ಇದಕ್ಕೆ ಕಾರಣೀಕರ್ತರು ನಮ್ಮ ರೈತರು ರಾಗಿಯನ್ನು ಬೆಳೀತಾರೆ, ಜೋಳವನ್ನ ಬೆಳೀತಾರೆ. ಬೆಳೆಯುವುದು ಮಾತ್ರ ಅಲ್ಲ, ನಾವು ತಿಂತೀವಿ, ಅದರ ಜೊತೆಗೆ ನಾವು PDS ಅಲ್ಲಿ ಕೂಡ ವಿತರಣೆಯನ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರ ಕೂಡ ಸಿರಿಧಾನ್ಯವನ್ನ ಬೆಳೆಸೋದಕ್ಕೆ ಎಕರೆಗೆ ಹಣ ಕೊಡುತ್ತೆ. ಅದರ ಜೊತೆಗೆ ಕ್ಲಸ್ಟರ್ ಅನ್ನ ಮಾಡಿ ಕ್ಲಸ್ಟರ್ ಮೂಲಕ ಸಿರಿಧಾನ್ಯವನ್ನ ಬೆಳಿಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಿ ಇವತ್ತು ಆದ್ಯತೆಯನ್ನು ಕೊಡ್ತಾ ಇದೆ. ಇವತ್ತು ನಮಗೆ ಬೇಕಾಗಿರುವಂಥದ್ದು ಗುಣಮಟ್ಟದ ಸಿರಿಧಾನ್ಯವನ್ನ ನಾವು ಬೆಳಿಬೇಕು. ಕಳೆದ ಬಾರಿ ಕೂಡ ನಾನು ಚಲುವರಾಯಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಹೇಳಿದ್ದೆ, ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಹಿಂದಿನ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಕೂಡ ನಾನು ಕೃಷಿ ಸಚಿವರಿದ್ದಾಗ ಹೇಳಿದ್ದೆ. ಅದು ಒಂದೇ ಮಾತಂದ್ರೆ, ಇವತ್ತು ನಾವು ಗುಣಮಟ್ಟದ ಸಿರಿಧಾನ್ಯವನ್ನ ಬೆಳಿಬೇಕಾಗಿದೆ. ಕಳೆದ ವರ್ಷ ಉತ್ತರ ಪ್ರದೇಶ ನಮ್ಮ ಹತ್ರ ರಾಗಿಯ ಬೀಜವನ್ನ ಕೇಳ್ತು. ಆದ್ರೆ ನಾವು ಬೀಜ ನಿಗಮಗಳಿಗೆ ಮಾತನಾಡಿದಾಗ ನಮಗೆ ಎಷ್ಟು ಬೀಜವನ್ನ ನಾವು ಸಪ್ಲೈ ಮಾಡಬೇಕು ಅಷ್ಟನ್ನ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಗುಣಮಟ್ಟದ ರಾಗಿ, ಗುಣಮಟ್ಟದ ಜೋಳ, ಬೀಜಕ್ಕೆ ನಿಗದಿತವಾಗಿ ಬೇಕಾದಂತ ಜೋಳ ಮತ್ತು ಗೋಧಿಯನ್ನ ಬೆಳೆಸುವಂತ ರಾಗಿಯನ್ನ ಬೆಳೆಸುವಂತ ಅಗತ್ಯತೆ ಇವತ್ತಿದೆ. ಯಾರು ಬೀಜವನ್ನು ಕೇಳ್ತಾರೆ, ಸೀಡ್ಸ್ ಅನ್ನು ಕೇಳ್ತಾರೆ, ಅವರಿಗೆ ನಾವು ಸೀಡ್ ಸಪ್ಲೈ ಮಾಡಬೇಕು. ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಎರಡನೇದು, ಇವತ್ತು ವರ್ಲ್ಡ್ಗೆ ಬೇಕಾಗುವಂಥದ್ದು ನಾವು ಕೋವಿಡ್ನ ಸಂದರ್ಭದಲ್ಲಿ ನೋಡಿದ್ವಿ, ರೆಡಿ ಟು ಈಟ್, ರೆಡಿ ಟು ಮೇಕ್ ಫುಡ್. ತಕ್ಷಣ ತಿನ್ನುವಂಥದ್ದು, ತಕ್ಷಣ ತಯಾರಿ ಮಾಡುವಂತ ಆಹಾರ ಪದಾರ್ಥಗಳನ್ನ ವರ್ಲ್ಡ್ ಕೇಳ್ತಾ ಇದೆ. ಇವತ್ತು ಅಪೇಡದ ಅಧಿಕಾರಿಗಳು, GDFT-ನ ಅಧಿಕಾರಿಗಳು ಇಲ್ಲಿ ಬಂದು ಕೂತಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ನಮ್ಗೆ ರೆಡಿ ಟು ಕುಕ್, ರೆಡಿ ಟು ಈಟ್ ಫುಡ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸಿರಿಧಾನ್ಯಗಳಲ್ಲಿ. ಅದನ್ನ ನಾವು ಮಾಡಕ್ಕಾಗ್ತಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಡಿ ಟು ಕುಕ್, ರೆಡಿ ಟು ಈಟ್ ಫುಡ್ ಅನ್ನ ನಾವು ತಯಾರಿ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನನ್ನೊಂದು ಇನ್ನೊಂದು ವಿನಂತಿ ಇದೆ. ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ, ಹಿಂದಿನ 2-3 ವರ್ಷದಿಂದ ನಾವು ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ ಎಕ್ಸ್ಪೋರ್ಟ್ ಇವತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ನಮ್ಮ ಆಹಾರ ಧಾನ್ಯಗಳ, ಫ್ರೂಟ್, ಹಣ್ಣು ಹಂಪಲು, ತರಕಾರಿ, ಹೂವು ಮತ್ತು ದವಸ ಧಾನ್ಯಗಳ ಎಕ್ಸ್ಪೋರ್ಟ್ ಯಾರು ಮಾಡ್ತಾರೆ ಅಂತಂದ್ರೆ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್. ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವರಿಗೆ ಎಕ್ಸ್ಪೋರ್ಟ್ ಯಾವ್ದು ಆದ್ಯತೆ? IT, BT, ಕಂಪ್ಯೂಟರ್, ಮೆಕ್ಯಾನಿಕಲ್, ಇಂಥದಕ್ಕೆ ಅವರು ಆದ್ಯತೆ ಕೊಡ್ತಾರೆ. ಆದ್ರೆ ಇವತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲೇ ಕೃಷಿ ಇಲಾಖೆಗೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಸಪರೇಟ್ ಆಗಿ ಒಂದು ಎಕ್ಸ್ಪೋರ್ಟ್ ವಿಂಗ್ ಅನ್ನ ನಾವು ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಖಂಡಿತವಾಗಿ ನಾವು ಎಕ್ಸ್ಪೋರ್ಟ್ ಮಾಡಕ್ಕೆ ಆದ್ಯತೆ ಸಿಗುತ್ತೆ. ಇದರ ಪ್ರಯತ್ನವನ್ನು ನಾವು ಹಿಂದಿನ ಸರ್ಕಾರದಲ್ಲೂ ಮಾಡಿದ್ವಿ, ಶುರು ಆಗಿತ್ತು, ಫೈಲ್ ಮೂವ್ ಆಗಿತ್ತು. ನಮ್ಮ ಅಧಿಕಾರಿಗಳು ಇದನ್ನ ಮುಂದುವರಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ರು. ಈಗ ಖಂಡಿತವಾಗಿ ನಮ್ಮ ಸರ್ಕಾರ, ಯಾಕಂದ್ರೆ ರೈತರಿಗೆ ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ರೈತರ ಲಾಭ ಸಿಗುವುದಕ್ಕೂ ಪಕ್ಷ ಪಾರ್ಟಿ ಇಲ್ಲ. ಆ ಕಾರಣಕ್ಕಾಗಿ ಹಿಂದೆ ಮಾಡಿದಂತ ಆ ಫೈಲ್ ಅನ್ನ ಈಗ ನಮ್ಮ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲೇ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಥವಾ ಸಪರೇಟ್ ಆಗಿ ಎಕ್ಸ್ಪೋರ್ಟ್ ಯೋಜನೆಗೆ ನಮ್ಮ ರೈತರಿಗೆ ಅನುಕೂಲವನ್ನು ಮಾಡಿಕೊಟ್ರೆ, ಅವರ ಅಪೇಡ ಜೊತೆ ಕೇಂದ್ರ ಸರ್ಕಾರದಲ್ಲಿ ಆಹಾರ ಪದಾರ್ಥಗಳನ್ನು ಯಾರು ಎಕ್ಸ್ಪೋರ್ಟ್ ಮಾಡ್ತಾರೆ? ಅಪೇಡದ ಮೂಲಕ ಆಗುತ್ತೆ. ಅಪೇಡ ಕೇಂದ್ರ ಸರ್ಕಾರದ ಸಂಸ್ಥೆ. ಈ ಅಪೇಡವನ್ನ ಈ ಸಂಸ್ಥೆ ಜೊತೆ ಜೋಡಿಸಿದ್ರೆ ಖಂಡಿತವಾಗಿ ನಾವು ಎಕ್ಸ್ಪೋರ್ಟ್ ಮಾಡಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಯಾವ ರೈತರು ಇಲ್ಲಿ ಕೂತಿದ್ದಾರೆ, ಹೆಚ್ಚು ಆಹಾರ ಧಾನ್ಯವನ್ನು ಬೆಳೀತಾರೆ, ಹಣ್ಣು ಬೆಳೀತಾರೆ, ತರಕಾರಿ ಬೆಳೀತಾರೆ, ಹೂವು ಬೆಳೀತಾರೆ, ಇದನ್ನ ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಕ್ಕಾಗುತ್ತೆ. ಬೇರೆ ಬೇರೆ ದೇಶದ ರಾಯಭಾರಿ ಕಚೇರಿಗೆ ನಾವು ಹೇಳಿದೀವಿ, ಆ ದೇಶಕ್ಕೆ ಯಾವುದು ಬೇಕು ಪಟ್ಟಿ ಮಾಡಿ, ವಾಟ್ ದೇ ವಾಂಟ್, ಮೇಕ್ ಎ ಲೀಸ್ಟ್. ಅಂದ್ರೆ ಆ ದೇಶಕ್ಕೆ ಬೇಕಾದಂತ ಆಹಾರ ಪದಾರ್ಥಗಳನ್ನ ಅದು ಯಾವುದು ಬೇಕು, ಹೇಗೆ ಬೇಕು, ಇದನ್ನ ಪಟ್ಟಿ ಮಾಡಿದ್ರೆ, ಪಟ್ಟಿ ಮಾಡಕ್ಕೆ ಈಗ ಶುರು ಮಾಡಿದ್ದಾರೆ. ನಮ್ಮ ರಾಜ್ಯದ ರೈತರಿಗೆ ನಾವು ಅನುಕೂಲ ಮಾಡಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಾಗಿ ಈ ಸಾವಯವ ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಸಾವಯವ ತುಂಬಾ ಅಗತ್ಯ ಇದೆ. ನಾನು ನಿನ್ನೆ ಮೇಘಾಲಯದಲ್ಲಿದ್ದೆ. ನಾರ್ತ್ ಈಸ್ಟಿನ ಎಲ್ಲ ರಾಜ್ಯಗಳಲ್ಲಿ ಏನು ಬೆಳೀತಾರೆ ಅದೆಲ್ಲವೂ ವಿದೇಶಕ್ಕೆ ಹೋಗುತ್ತೆ. ಯಾಕೆ? ನಾರ್ತ್ ಈಸ್ಟ್ ಅಲ್ಲಿ 100% ಸಾವಯವ ಬೆಳೀತಾರೆ.
ನ್ಯಾಚುರಲ್ ಬೆಳೀತಾರೆ, ನೈಸರ್ಗಿಕ ಬೆಳೀತಾರೆ. ಅದಕ್ಕಾಗಿ ಅಂತಾರಾಷ್ಟ್ರೀಯ ಕಂಪನಿಗಳು ಬಂದು ಬೆಳೆಯುವ ಬದಲು ಅಲ್ಲಿ ಕೂತಿರ್ತಾರೆ ನಮ್ಗೆ ಕೊಡಿ ಅಂತ ಹೇಳಿ. ಈ ಕಾರಣಕ್ಕಾಗಿ ಸಾವಯವ ಮತ್ತು ಸಿರಿಧಾನ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂಥದ್ದು ಇವತ್ತೇನು ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಇದನ್ನು ಮುಂದುವರಿಸಬೇಕು. ನಮ್ಮ ರೈತರನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಗೊಂಡೋಗುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಹೇಳಿ, ಅತ್ಯಂತ ಸುಂದರವಾದ ಈ ಒಂದು ಸಿರಿಧಾನ್ಯ ಮತ್ತು ಸಾವಯವ ಮೇಳವನ್ನ ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಇದರ ಲಾಭ ನಮ್ಮ ರೈತರಿಗೆ, ಸ್ಪೆಷಲಿ ಫುಡ್ ಪ್ರೊಸೆಸಿಂಗ್, ಇದರಲ್ಲಿ ಫುಡ್ ಪ್ರೊಸೆಸಿಂಗ್ ಆಗಬೇಕಾಗಿದೆ, ವ್ಯಾಲ್ಯೂ ಅಡಿಷನ್ ಆಗಬೇಕಾಗಿದೆ. ಇದನ್ನು ಮಾಡುವಂತ ದಿಕ್ಕಿನಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಏನು ವರ್ಷವನ್ನ ಆರಂಭ ಮಾಡಿದ್ದೀವಿ, ಇದರ ಲಾಭ ಜಗತ್ತಿಗೂ ಸಿಗಬೇಕು, ನಮ್ಮ ದೇಶಕ್ಕೂ ಸಿಗಬೇಕು, ನಮ್ಮ ನಾಡಿನ ರೈತರಿಗೂ ಸಿಗಬೇಕು. ಈ ದೃಷ್ಟಿಯಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಥ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್.